ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡಿದ್ದೀರಿ. GNMದವರು ಕೂಡ ಇವತ್ತು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಆದರೆ ಅವರುಗಳಿಗೆ ಏನಂತಂದರೆ ಮತ್ತೆ ಒಂದು ಮೆಸೇಜ್ ಬರ್ತಾ ಇದೆ, ನಮಗೆ ಕಂಗ್ರ್ಯಾಚುಲೇಷನ್ಸ್, ಅಪ್ಲಿಕೇಶನ್ ನಂಬರ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಮತ್ತು 17ರಿಂದ ಅಂದರೆ 16ರಿಂದ 18 ತನಕ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಮೇಲೆ ಪ್ಯಾರಾಮೆಡಿಕಲ್ದವರಿಗೆ 17ರಿಂದ 20ನೇ ತಾರೀಕು ತನಕ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಬರ್ತಾಯಿದೆ. ಆದರೆ ನಾವು ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿದ್ದೀವಿ. ಸೊ ಮುಂದೆ ಏನು ಮಾಡಬೇಕು ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು. ನೋಡಿ, ನೆನಪಿಟ್ಟುಕೊಳ್ಳಿ, ಆ ಮೆಸೇಜ್ ಇದೆಯಲ್ಲ ನಿಮಗೆ ಸೀಟ್ ಸಿಕ್ಕ ಮೇಲೂ ಕೂಡ ಬರುತ್ತೆ ನಿಮಗೆ. ಯಾಕಂತಂದರೆ ಆ ಒಂದು ಏನಿದೆಯಲ್ಲ ಮೆಸೇಜ್ ಇದೆಯಲ್ಲ ಅದು ಆಟೋಮೇಟೆಡ್ ಇದೆ. ಅಂದರೆ ಸರ್ವರಲ್ಲಿ ಬಿಟ್ಟಿರ್ತಾರೆ ಅದನ್ನು. ಅದು ಮೊನ್ನೆ ಬರಬೇಕಿತ್ತು, ಅದೇನಾಗಿದೆ ಇವತ್ತು ನಾಳೆ ನಾಡಿದ್ದು ಹಿಂಗೆ ಬರ್ತಾ ಹೋಗುತ್ತೆ. ಸರ್ವರ್ ಪ್ರಾಬ್ಲಮಿಂದ ಈ ರೀತಿಯಾಗಿ ಆಗುತ್ತೆ. ಯಾರಿಗೆಲ್ಲ ಈಗ 17ನೇ ತಾರೀಕಿಗೆ ಕೌನ್ಸ್ಲಿಂಗ್ ಇದೆ, ಆಮೇಲೆ 16ನೇ ತಾರೀಕಿಗೆ ಕೌನ್ಸ್ಲಿಂಗ್ ಇದೆ, ಈ ರೀತಿಯಾಗಿ ಮೆಸೇಜ್ ಬರ್ತಾ ಇದ್ದರೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಎಲ್ಲ ಆಲ್ರೆಡಿ ಆಪ್ಷನ್ ಎಂಟ್ರಿಗಳನ್ನು ಮಾಡಿಬಿಟ್ಟಿದ್ದೀರಿ. ಅವರು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲೇ ಕಳಿಸ್ಬೇಕಿತ್ತು, ಆದರೆ ಅವರು ತಡವಾಗಿ ಕಳಿಸಿರುವುದರಿಂದ ಅದು ನಿಮ್ಗೆ ಯೂಸ್ ಆಗೋದಿಲ್ಲ. ಹೀಗಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಮೆಸೇಜ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡೋದು ಇಂಪಾರ್ಟೆಂಟು. ಆಲ್ರೆಡಿ ನೀವು ತಿಳುವಳಿಕಿದ್ದವ್ರು ಅದೀರಿ, ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೀರಿ. ಅವ್ರು ಹೇಳೋಕ್ಕಿಂತ ಮೊದಲೇ ನೀವು ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೀರಿ. ಮೆಸೇಜ್ ಬಂದ ಮೇಲೇ ಮಾಡಬೇಕಿತ್ತಾ ಅಂತ ಈ ಥರ ಏನು ಸೀನ್ ಇಲ್ಲ. ಆಲ್ರೆಡಿ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ದಾರೆ, ಅದನ್ನು ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಿ. ಮೆಸೇಜ್ ಏನೋ ಇವತ್ತು ಬರ್ಬೋದು, ಇವತ್ತು ಬರೋದು ನಾಳೆಗೂ ಬರುತ್ತೆ. ಹಂಗೆ ನೋಡಿದರೆ ಅದು ನಿಮಗೆ ಅಡ್ಮಿಷನ್ ಆದಮೇಲೂ ಕೂಡ ಬರುತ್ತೆ. ಹಂಗಂತೇಳಿ ಟೆನ್ಷನ್ ತೊಗೊಳಕ್ಕಾಗತ್ತಾ? ಸೊ ಹೀಗಾಗಿ ಯಾರೂ ಕೂಡ ಅಭ್ಯರ್ಥಿಗಳು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮೆಸೇಜ್ಗೆ ಅದು ಇವತ್ತು ಬರಲಿ, ನಾಳೆಗೆ ಬರಲಿ, ನಾಡ್ದು ಬರಲಿ, ಅಥವಾ ರಿಸಲ್ಟ್ ಬಂದ ಮೇಲೆ ಅಡ್ಮಿಷನ್ ಆದಮೇಲೂ ಕೂಡ ಬರುತ್ತೆ. ನಿಮಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ. ಮೇನ್ ಇಂಪಾರ್ಟೆಂಟ್ ಏನಂದರೆ ವೆಬ್ಸೈಟಲ್ಲಿ ಕಾಲಕ್ಕೆ ತಕ್ಕಂತೆ ಟೈಮ್ ತಕ್ಕಂಗೆ ನೀವು ಪ್ರೊಸೀಜರ್ಗಳನ್ನು ನೋಡ್ತಾ ಇರಿ. ನಾನು ಕೂಡ ಅಪ್ಡೇಟ್ ಮಾಡ್ತೇನೆ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ಅಲ್ಲಿ ಕೂಡ ನಾನು ಮಾಹಿತಿಯನ್ನು ಕೊಡ್ತಾ ಇರ್ತೇನೆ. ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. GNM ಮತ್ತು ಪ್ಯಾರಾಮೆಡಿಕಲ್ ಎಲ್ಲರೂ ಕೂಡ ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಿ. ಎಲ್ಲರಿಗೂ ಕೂಡ ಸೀಟ್ ಸಿಗುತ್ತೆ. ಬಟ್ ಪರ್ಸೆಂಟೇಜು ತುಂಬ ಕಡಿಮೆ ಇದ್ದವರಿಗೆ ಸ್ವಲ್ಪ ಫಸ್ಟ್ ರೌಂಡಲ್ಲಿ ಸಿಗೋದಿಲ್ಲ. ಆದರೆ ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡಲ್ಲಿ ಪಕ್ಕಾ ಸಿಗುತ್ತೆ. ಎಲ್ಲರಿಗೂ ಫಸ್ಟ್ ರೌಂಡಲ್ಲಿ ಸಿಗಬೇಕಂತ ಇಲ್ಲ, ಏನಿಲ್ಲ. ಎಲ್ಲರಿಗೂ ಕೂಡ, ಯಾಕಂದರೆ ಪ್ರತಿ ವರ್ಷ ಏನಾಗುತ್ತೆ ಅಂದರೆ ಫಸ್ಟ್ ರೌಂಡಲ್ಲಿ ಸೀಟು ಜಾಸ್ತಿ ಪರ್ಸೆಂಟೇಜ್ ಇದ್ದವ್ರಿಗೆ ಬ್ಲಾಕ್ ಆಗಿಬಿಡುತ್ತೆ. ಆಮೇಲೆ ಏಯಪ್ಪ ನನಗೇನು ಸೀಟೇ ಸಿಗಲಿಲ್ಲಲ್ಲ, ನಾ 50 ಹಾಕಿದ್ದೆ, 60 ಹಾಕಿದ್ದೆ, 100 ಕಾಲೇಜ್ ಹಾಕಿದ್ದೆ, 200 ಕಾಲೇಜ್ ಹಾಕಿದ್ದೆ ಅಂತ ನೀವು ತಿಳ್ಕೊತೀವಿ. ಹಾಗಂತೇಳಿ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ 2ನೇ ರೌಂಡು, 3ನೇ ರೌಂಡಲ್ಲಿ ಎಲ್ಲ 100% ಎಲ್ಲ ವಿದ್ಯಾರ್ಥಿಗಳು ಕೂಡ ಸೀಟ್ ಸಿಗುತ್ತೆ. ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ಮೆಸೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ. ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿರೋ ಬಗ್ಗೆ ಯಾವುದು ಕೂಡ ಮೆಸೇಜ್ ಬರೋದಿಲ್ಲ ನಿಮಗೆ. ಯಾವುದು ಕೂಡ ಮೆಸೇಜ್ ಬರೋದಿಲ್ಲ. ಇನ್ನು ಸೀಟ್ ಸಿಕ್ಕರೆ ಅಷ್ಟೇ ನಿಮ್ಗೆ ಮೆಸೇಜ್ ಬರುತ್ತೆ. ಅದು ಲೇಟಾಗಿ ಬರುತ್ತೆ. ಈ ಥರ ಅಡ್ಮಿಷನ್ ಆದಮೇಲೆ ಮೆಸೇಜ್ ಬರುತ್ತೆ. ಮೆಸೇಜ್ ಸಲುವಾಗಿ ನೀವು ಕಾಯಕ್ಕೆ ಹೋಗಬೇಡ್ರಿ. ಎಲ್ಲರೂ ಕೂಡ ಏನು ಮಾಡಿರಿ, ವೆಬ್ಸೈಟ್ ನೋಡ್ತಾ ಇರಿ, ಲಾಗಿನ್ ಮಾಡ್ತಾ ಇರಿ. ಈ ರೀತಿ ನೋಡ್ತಾ ಇದ್ದರೆ ಒಳ್ಳೆಯದು. ಮತ್ತು ಲೈವಲ್ಲಿ ಬಂದಾಗ ಕೂಡ ಜಾಯ್ನ್ ಆಗಿರಿ, ಟೆನ್ಷನ್ ತೊಗೊಳ್ಬೇಡ್ರಿ.